ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಅಣ್ಣಗೆ ರಜೆ ಆಗಿರೋದ್ರಿಂದ ನಾವಿವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಬಂದಿದ್ದೀನಿ. ಹಾಗೆ ನಂದು ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡೋದಿದೆ, ಫಸ್ಟ್ ಅಲ್ಲಿ ಹೋಗಿ ಬರೋಣ. ನನಗೆ ಸ್ವಲ್ಪ ಆಧಾರ್ ಕರೆಕ್ಷನ್ ಮಾಡೋದಿದೆ. ನನ್ನ ಆಧಾರ್ ಕಾರ್ಡು ಅದು ಅಡ್ರೆಸ್ ಮತ್ತು ಫೋನುಗಳನ್ನು ಕರೆಕ್ಷನ್ ಮಾಡೋದಿದೆ. ಹಾಗಾಗಿ ನಾನು ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಲಿಕ್ಕೆ ಬ್ಯಾಂಗ್ಳೂರು 1 ಅಂತ ಇಲ್ಲೇ ಡಿಪೋ ಹತ್ರ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಆ ಪ್ರೊಸೀಜರ್ ಏನಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಬೇಕು. ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಆಧಾರ್ ಕಾರ್ಡ್ ಕರೆಕ್ಷನ್ಗೆಲ್ಲ. ಹಾಗಾಗಿ ಅಲ್ಲಿ ಏನಿದೆ ಅಂತ ಆಮೇಲೆ ನೆಕ್ಸ್ಟ್ ಲೇಟ್ರಾಗಿ ನಾನು ನಿಮಗೆ ಹೇಳ್ತೀನಿ ನಾನು ಏನೇನು ಮಾಡ್ತೀನಿ ಅಂತ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಆಲ್ರೆಡಿ ಲೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಅಲ್ಲಿಯ ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ. ಮತ್ತು ಈ ಟ್ರಾಫಿಕ್ಕಿಂದ ಇನ್ನೂ ಲೇಟ್ ಆಗುತ್ತೇನೋ ಡೌಟ್ ಇದೆ. ಬನ್ನಿ ಹೋಗೋಣ, ಏನಾಗುತ್ತೋ ನೋಡೋಣ. ಎಸ್, ಹಾಗೆ ನಾವು ಬ್ಯಾಂಗ್ಳೂರು 1ಗೆ ರೀಚ್ ಆದ್ವಿ. ಲೆಟ್ಸ್ ಗೋ ಗಾಯ್ಸ್. ಸೊ ಗಾಯ್ಸ್, ಇದು ಬಂದು ಆಧಾರ್ ಕಾರ್ಡ್ ಆಫೀಸ್. ನಾನು ಆಧಾರ್ ಕಾರ್ಡ್ ಚೇಂಜ್ ಮಾಡಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ಬಂದ ತಕ್ಷಣ ಅವ್ರು ಆಗಲ್ಲ ಅಂತ ಹೇಳಿದರು, ಯಾಕಂದರೆ 7 o'clock ಮಾರ್ನಿಂಗ್ ಬಂದು ಟೋಕನ್ ತೊಗೊಂಬಿಟ್ಟು ಕ್ಯೂವಲ್ಲಿ ನಿಂತ್ಕೋಬೇಕಂತ ಹೇಳಿದರು. ಆಮೇಲೆ ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದಲ್ವ. ಸೊ ನಾನು ಅವ್ರು ಕೇಳಿದೆ, ಇನ್ನು ಬೇರೆದು ಆಗಲ್ವಾ, ಇನ್ನು ವೆಯ್ಟ್ ಮಾಡಬೇಕಾ ಅಥವಾ ಅಂತ ಕೇಳಿದೆ. ಆಮೇಲೆ ಇನ್ನೊಂದು ಸತಿ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಅಂದರು, ವೆಯ್ಟ್ ಮಾಡಿ ಮೇಡಮ್, 1 hour ಮಾಡ್ಕೊಡ್ತೀನಿ ಅಂತಂದರು. ಒಂದು 10 minutes ವೆಯ್ಟ್ ಮಾಡಿರಿ, ಯಾಕಂದ್ರೆ ಜನ ಯಾರೂ ಇರಲಿಲ್ಲ. ಆಮೇಲೆ ಮಾಡಿಕೊಟ್ರು, ಒಂದು ಫಾರ್ಮ್ ಕೊಟ್ಟರು. ಆ್ಯಕ್ಚುಲಿ ನಾನು ಫಿಲ್ ಮಾಡಿದೆ ಮತ್ತು ವೋಟರ್ ID ಕೊಟ್ಟೆ, ಯಾಕಂದರೆ ನನಗೆ ಅಡ್ರೆಸ್ ಅಲ್ಲಿ ಪ್ರೂಫ್ ಬೇಕಾಗಿತ್ತು. ಹಾಗಾಗಿ ಅದು ಕೊಟ್ಟೆ. ಸೊ ಆಯಿತು, ನಂದು ಅವರು ಮಾಡಿಕೊಟ್ರು. ಬಟ್ ನಂದು ಆಧಾರ್ ಕಾರ್ಡಿಗೆ ಆಯಿತು. ನಾನು ಹೋಗ್ತಾ ಇದ್ದೀನಿ. ಇದೇ ಆಫೀಸ್ ನೋಡಿ, ಇಷ್ಟು ದೊಡ್ಡ ಆಫೀಸ್. ಇದರಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು ಮತ್ತು ಏನೇನು ಮತ್ತು ಪಾಸ್ಪೋರ್ಟ್ ಎಲ್ಲನೂ ಚೇಂಜ್ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಸೊ ನಂದಾಯ್ತು, ಈಗ ಮನೆಗೆ ಹೋಗೋಣ. ಈಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ವಾತಾವರಣ ಚೇಂಜ್ ಆಗ್ತಾ ಇರೋಂಗೆ ಚಳಿಯಲ್ಲಿ ಆಮೇಲೆ ಹುಷಾರಿಲ್ಲದೆ ಆಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿಲು ನೋಡಿ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಬಂದಿದ್ದೀವಿ. ಸೊ 1 hour ಸ್ವಿಮ್ಮಿಂಗ್ ಪೂಲಲ್ಲಿ 150 ತೊಗೋತಾರೆ ಒಬ್ಬರಿಗೆ. ಹಾಗಾಗಿ ನಾನು ನಮ್ಮ ಅಣ್ಣ ಮತ್ತು ಇಲ್ಲಿ ಬಂದಿದ್ದೀವಿ. ಸೊ ನನಗೆ ಸ್ವಲ್ಪ ಲೈಟ್ ಕೋಲ್ಡ್ ಆಗಿದೆ, ಯಾಕಂದರೆ ಈಗ ವೆದರ್ ಚೇಂಜ್ ಆಗಿರೋದ್ರಿಂದ. ಸೊ ಲೈಟ್ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಸ್ವಿಮ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಅಣ್ಣ ಆದರೂ ಎಂಜಾಯ್ ಮಾಡಲಿ, ಅವನ ಜೊತೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂತ ಹೇಳಿ ನಾನು ಅವ್ರ ಜೊತೆ ಬಂದೆ. ಹೊರಗಡೆ ನೋಡಿ ಜನರಲ್ ರೂಲ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಅದರ ಪಕ್ಕದಲ್ಲೇ ಎಲ್ಲ ನೀರನ್ನು ಫಿಲ್ಟರ್ ಮಾಡುವಂಥ ಮಿಷಿನ್ ಸಹ ಇದೆ. ಹಾಗೆ ಹೊರಗಡೆ ಸ್ಟ್ರೇಟ್ ಆಗಿ ನೋಡೋದಾದರೆ ನೋಡಿ, ಪಕ್ಕದಲ್ಲಿ ಒಂದು ಚಿಕ್ಕ ಪುಟ್ಟದಾಗಿ ಗಾರ್ಡನ್ ಮಾಡಿದ್ದಾರೆ. ಹಾಗೆ ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿ ಹೊರಗಡೆ ಬಿಟ್ಬಿಟ್ಟು ಇದು ಎಂಟ್ರೆನ್ಸ್ ಒಳಗೆ ಹೋದರೆ ಇಲ್ಲಿ ರಿಸೆಪ್ಷನ್ ಇರುತ್ತೆ. ಇಲ್ಲಿ ನಾವು ದುಡ್ಡನ್ನು ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ತುಂಬಾ ಕ್ಲೀನ್ ಆಗಿದೆ ಜಾಗ, ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ಯಾರೇ ಬಂದರೂ ಸಹ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ. ಮತ್ತು ಇಲ್ಲಿ ಕ್ಲಾಸಸ್ ಸಹ ನಡೆಯುತ್ತೆ, ಮಂಡೇ ಟು ಫ್ರೈಡೇ ತನಕ ಕ್ಲಾಸಸ್ ಸಹ ನಡೆಯುತ್ತೆ. ಅದು ಕ್ಲಾಸಿಗೆ ಟೈಮಿಂಗ್ ಇದೆ, ಈವ್ನಿಂಗ್ ಬ್ಯಾಚು ಮತ್ತು ಮಾರ್ನಿಂಗ್ ಬ್ಯಾಚ್ ಆ ಥರ ಟೈಮಿಂಗ್ಸ್ ಇದ್ದಾವೆ. ಸೊ ಯಾರಿಗಾದ ಇಂಟ್ರೆಸ್ಟ್ ಬಂದರೂ ಸಹ ಸ್ವಿಮ್ಮಿಂಗ್ ಕಲಿಬೇಕನ್ನೋದು ಸಹ ಇಲ್ಲಿ ಬರ್ಬೋದು. ಮತ್ತು ತುಂಬ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ. ಸೊ ಭಯಪಡುವಂಥ ಅವಶ್ಯಕತೆಯೇ ಇಲ್ಲ, ಆ್ಯಂಡ್ ತುಂಬ ಸೇಫ್ ಕೂಡ. ಸೊ ಹಾಗಾಗಿ ನಮಗದು ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವು ಸ್ಯಾಟರ್ಡೆ ಸಂಡೇ ನಮಗೆ ರಜೆ ಇದ್ದಾಗೆಲ್ಲ ನಾವಿಲ್ಲಿ ಸ್ವಿಮ್ಮಿಗಂತ ಇಲ್ಲಿ ಬರ್ತೀವಿ. ಅಣ್ಣ ಎಷ್ಟು ದಿನ ತಗೊಂಡೆ ನಾನು ಸ್ವಿಮ್ ಕಲಿಯಕ್ಕೆ? 20 days. 20 days? ಎಸ್. ಎಷ್ಟು ವರ್ಷ ಅಂತ ಇಲ್ಲಿ ಬರ್ತಾ ಇದ್ದೀರಾ? ಆಲ್ಮೋಸ್ಟ್ 1 year ಇಂದ ಬರ್ತಾ ಇದ್ದೀನಿ. ಇಲ್ಲೇ ಕಲ್ತಿದ್ದ ನೀನು? ಇಲ್ಲೇ ಕಲ್ತಿರೋದು. ಯಾರು ಕಲ್ಸಿದ್ದು ನಿಮಗೆ? ಯಾರಿಲ್ಲ, ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಹುಡುಗರ ಜೊತೆ. ಓಕೆ. ಸೊ ನಿಮ್ದು ಡೈಲಿ ಇಲ್ಲೇ ನಿಮ್ದು ಕ್ಯಾಂಪ್ ಎಲ್ಲ? ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ತಾ ಇರ್ತೀರಿ ಇಲ್ಲಿ. ನಿಂಗೆ ಇಷ್ಟನಾ ಈ ಪ್ಲೇಸ್? ಎಸ್, ತುಂಬ ಇಷ್ಟ ಈ ಜಾಗ. ಸ್ವಿಮ್ಮಿಂಗ್ ಅಂತ ತುಂಬ ಇಷ್ಟ, ಸ್ವಿಮ್ಮಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಹಾಗಾಗಿ ಬರ್ತಾ ಇರ್ತೀವಿ. ಬಾಡಿ ಮಾತ್ರ ಬೆಳೀತಾ ಇಲ್ಲ, ಸ್ವಿಮ್ಮಿಂಗ್ ಮಾತ್ರ ಮಾಡ್ತಾನೆ ಇರ್ತೀವಿ. ಅದು ಒಳ್ಳೆ ಜಾಗ ಇದು ಕಲಿಯೋಕ್ಕೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಬರುತ್ತೆ. ಚೆನ್ನಾಗಿದೆ ಇಲ್ಲಿ ಸ್ವಿಮ್ಮಿಂಗ್, ಚೆನ್ನಾಗಿದೆ ಒಂಥರ. ಮತ್ತು ಬಡ್ಜೆಟ್ ಫ್ರೆಂಡ್ಲಿ, ನಂಗೆ ಇಷ್ಟ ಇಲ್ಲಿ ಬರೋಕ್ಕೆ. ನಮ್ಮಣ್ಣ ಸೊ ಮಂತ್ಲಿಗೆ ಅಂತ ಹೇಳಿಬಿಟ್ಟು ಒಂದು ಫೀಸ್ ಇದೆ ಗೈಸ್, ಮಂತ್ಲಿ ಮತ್ತು ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಸೊ ಈ ಥರ ಚಿಕ್ಕ ಮಕ್ಕಳಿಗೆ, ಮತ್ತು ಅದು ಬಂದು ದೊಡ್ಡವರಿಗೆ. ಮತ್ತು ಅಲ್ಲಿ ಕೂಡ ಬಿಡ್ತಾರೆ ಚಿಕ್ಕ ಮಕ್ಕಳನ್ನ ಸ್ವಿಮ್ ಕಲಿಸೋಕ್ಕೆ. ಫಸ್ಟ್ ಇಲ್ಲಿ ಟ್ರೈನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಬಿಡ್ತಾರೆ. ತುಂಬಾ ಆಗಿದೆ. ಈಗ ರೀಸೆಂಟಾಗಿ ಇದು ಸ್ಟಾರ್ಟ್ ಆಗಿರೋದು, ಒಂದು 2 ವರ್ಷ ಆಗಿರ್ಬೋದು ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ.
ಇಲ್ಲಿ ಎಲ್ಲ ಸ್ವಿಮ್ ಮಾಡಾದ್ಮೇಲೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊತಾರೆ. ಇಲ್ಲಿ ಶವರ್ ಎಲ್ಲ ಇಟ್ಟಿದ್ದಾರೆ ಸ್ನಾನಕ್ಕಂತ ಹೇಳಿ. ಸೊ ಇಲ್ಲಿ ಸ್ನಾನ ಮಾಡಾದ್ಮೇಲೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ವಾಶ್ರೂಮ್ಗಳಿದ್ದಾವೆ. ಇದು ಬಾಯ್ಸ್ದು ಮತ್ತು ಗರ್ಲ್ಸ್ದು ಕಡೆ. ಮತ್ತು ಲಾಕರ್ಸ್ಗಳಿದ್ದಾವೆ. ಅವ್ರದ್ದು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಬಟ್ಟೆ ಏನಾದರೂ ಇದ್ದರೆ ಅವರಿಗೆ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಮೊಬೈಲು ಎಲ್ಲ ಇಟ್ಕೊಳ್ಳೋಕೆ ಅಂತ ಹೇಳಿ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ 2 ಲಾಕರ್ಸ್ ಇದ್ದಾವೆ. ಸೊ ಇಲ್ಲಿ ಬಂದು ಬಟ್ಟೆ ಎಲ್ಲ ಬಿಚ್ಚಿ ಇಲ್ಲಿ ಲಾಕ್ ಮಾಡಿಬಿಟ್ಟು ಹೋದರೆ ಯಾರೂ ಮುಟ್ಟೋದಿಲ್ಲ. ಆಮೇಲೆ ಈ ವಾಶ್ರೂಮ್ ಬಂದುಬಿಟ್ಟು ಲೇಡೀಸ್ದು. ಇದು ಲೇಡೀಸ್ದು ತುಂಬಾ ಕ್ಲೀನಾಗಿದೆ. ಸೈಡ್ ಕೂತ್ಕೊಳ್ಳೋಕ್ಕಂತ ಹೇಳಿ ಎಲ್ಲ ಜಾಗಗಳಿದ್ದಾವೆ ನೋಡಿ. ಯಾರ್ಯಾರು ಸ್ವಿಮ್ ಮಾಡಲ್ಲ ಅವರೆಲ್ಲ ಈ ಥರ ಸೈಡ್ ಕೂತ್ಕೊಳ್ತಾರೆ. ಯೂಶಲಿ ನಾನು ನೋಡಿರೋ ಪ್ರಕಾರ ಈವ್ನಿಂಗ್ ಕ್ಲಾಸಸ್ ಎಲ್ಲ ಬರ್ತಾರಲ್ಲ ಮಕ್ಕಳು, ಸೊ ಪೇರೆಂಟ್ಸ್ ಎಲ್ಲ ಎಲ್ಲಿ ಕೂತ್ಕೊಳ್ತಾರೆ ಮುಗಿಯೋ ತನಕ 1 ತಾಸು ಕೂತ್ಕೊಳ್ತಾರೆ. ಸೊ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಆಲ್ಮೋಸ್ಟ್ ನಾಗೇನಹಳ್ಳಿ, ನೀವು ಕೇಳಿರ್ಬೋದು, ನಾಗೇನಹಳ್ಳಿ ಹೆಗ್ಡೆನಗರ್ ರೋಡ್ ಹತ್ರ. ಸೊ ಅಲ್ಲಿ ಬಂದುಬಿಟ್ಟು ಈ ಸ್ವಿಮ್ಮಿಂಗ್ ಪೂಲ್ ಇರೋದು. ನಾನು ಈ ಥರ ಆ್ಯಕ್ಟಿವಿಟೀಸ್ ಮಾಡೋದು, ಸ್ವಿಮ್ ಕಲಿಯೋದು ಇದೆಲ್ಲ ನಿಜ ಒಳ್ಳೆಯದು. ನಾನು ಸದ್ಯಕ್ಕೆ ನೀರಲ್ಲಿ ಹೋಗ್ತಾ ಇಲ್ಲ, ನಾನು ಕೋಲ್ಡ್ ಆಗಿರೋದ್ರಿಂದ. ಹಾಗಂತ ನಾನು ಸ್ವಿಮ್ಮಿಂಗೂ ಬರಲ್ಲ, ನಾನು ಕಲಿತಾನೇ ಇದ್ದೀನಿ ಇನ್ನು. ಸೊ ನೋಡೋಣ, ಆದಷ್ಟು ಬೇಗ ಕಲಿಯೋಣ. ಈ ವೆದರಲ್ಲಿ ಅಂದರೆ ನನಗಂತೂ ನೀರಿಗೆ ಹೋಗೋಕ್ಕೆ ಆಗೋದಿಲ್ಲ. ಏನಾದ್ರು ಇಷ್ಟ ಆದರೆ ಸಾಕು ಕೋಲ್ಡ್ ಬಂದುಬಿಡುತ್ತೆ. ಸೊ ತುಂಬ ಸೆನ್ಸಿಟಿವ್ ಸ್ವಲ್ಪ. ಇಟ್ಸ್ ಓಕೆ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಪಾರ್ಕಿಂಗ್ ಇಲ್ಲಿ ತುಂಬ ಚೆನ್ನಾಗಿದೆ ಗೈಸ್, ನೋಡ್ಬೋದು. ಪಾರ್ಕಿಂಗ್ ಅಂತ ಸ್ಥಳ ಕೊಟ್ಟಿದ್ದಾರೆ. 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಈ ಲೈನಲ್ಲಿ ಪಾರ್ಕ್ ಮಾಡಿ ಒಡೆ ಹೋಗೋದು. ಮತ್ತು ನಮ್ಮಣ್ಣ ನೋಡಿ ಸ್ವಿಮ್ ಮಾಡಿ ಬಂದವನೇ, ಅಚ್ಚಿ 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 ಅಂತ ಅವನೇ ಇಡೀ ಟವಲ್ನ ಹಾಕಿಟ್ಟವನೇ. ಬೇಡ ಅಂದ್ರೂ ಮಾತು ಕೇಳಲ್ಲ ಏನೋ.